ಮಹಿಳೆಯರಿಗೆ 50% ಮೀಸಲಾತಿ ನೀಡುವ ಬದಲು ಕ್ಷೇತ್ರ ಮರು ವಿಂಗಡಣೆಯನ್ನ ಜೋಡಿಸುವ ಮೂಲಕ ಕೇಂದ್ರ ಸರ್ಕಾರ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಕಾಂಗ್ರೆಸ್ ನಾಯಕಿ ಹಾಗೂ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಅಪ್ಪಿ ಆರೋಪಿಸಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೂರ್ವ ಚರ್ಚೆ ಇಲ್ಲದೆ ಲೋಕಸಭೆಯಲ್ಲಿ ಮಸೂದೆ ಮಂಡಿಸಿ ಅದರೊಂದಿಗೆ ಕ್ಷೇತ್ರ ಮರು ವಿಂಗಡಣೆಯನ್ನ ಲಿಂಕ್ ಮಾಡಿರೋದು ರಾಜಕೀಯ ಸಂಚು ಎಂದರು. ಇನ್ನು ಇದರಿಂದ ಮಸೂದೆ ಅಸ್ತಿತ್ವ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದು ಕೇಂದ್ರ ಸರ್ಕಾರದ ರಾಜಕೀಯ ಸೋಲು ಎಂದು ಹೇಳಿದರು. ಕ್ಷೇತ್ರ ಮರು ವಿಂಗಡಣೆ ಜಾರಿಯಾದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳ ಲೋಕಸಭಾ ಸ್ಥಾನಗಳು ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಅಪ್ಪಿ ಎಚ್ಚರಿಸಿದರು. ಇಂಡಿಯಾ ಒಕ್ಕೂಟ ಒಗ್ಗಟ್ಟಿನಿಂದ ಮಸೂದೆಯನ್ನ ತಡೆದಿದ್ದಲ್ಲದೆ ದಕ್ಷಿಣ ರಾಜ್ಯಗಳ ಧ್ವನಿ ಕುಂಠಿತವಾಗಿತ್ತು ಎಂದರು. ಮಹಿಳೆಯರಿಗೆ ಒಂದು ಮೀಸಲಾತಿ ಕೊಡಬೇಕಂತ ಹೇಳಿ ಆವತ್ತಿನಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆದರೆ ಇಷ್ಟರ ತನಕ ಅವರು ಕೊಡಲಿಲ್ಲ. ಆದರೆ 2023ರಲ್ಲಿ ನಾರಿ ಶಕ್ತಿ ವಂದನ್ ಅಂತ ಹೆಸರಿನಲ್ಲಿ ನಮ್ಮ ಮೋದಿಜಿಯವರು ಬಿಲ್ಲನ್ನು ಮಸೂದೆಯನ್ನು ಮಂಡನೆ ಮಾಡಿದರು. ಆದರೆ ಅವರಿಗೆ ಪ್ರತಿಪಕ್ಷ ಮತ್ತು ಅವರಿಗೆ ಸಾಥನ್ನು ಕೊಡಲಿಲ್ಲ, ಅಂದ್ರೆ ಅನುಮತಿಯನ್ನು ಕೊಡಲಿಕ್ಕೆ ತಯಾರಿರಲಿಲ್ಲ ಯಾರು ಕೂಡ. ಕಾರಣ ಏನಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಕ್ಷೇತ್ರ ಮರು ವಿಂಗಡಣೆಯ ಒಂದು ಬಿಲ್ಲನ್ನು ಕೂಡ ಒಟ್ಟಿಗೆ ಲಿಂಕ್ ಮಾಡಿದ್ರಿಂದ ಅದಕ್ಕೆಲ್ಲ ಎಲ್ಲರೂ ಕೂಡ ಅಪೋಸ್ ಮಾಡಿದ್ರು, ಬೇಡ ಇದು ಅಂತ ಹೇಳಿ. ಆದರೆ ಮೋದಿಜಿ ಅವರು ಇವತ್ತು ದೇಶಾದ್ಯಂತ ಮಹಿಳೆಯರು ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಕೂಡ ಅವರು ಪ್ರಚಾರ ಮಾಡಿಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ಭಾಷಣ ಮಾಡಿದ್ರು, ಕಾಂಗ್ರೆಸ್ ಮಹಿಳಾ ವಿರೋಧಿ ಅಂತ ಹೇಳಿ. ಆದ್ರೆ ಅವರು ಮಹಿಳೆಯರ ಬಗ್ಗೆ ಆಗಿ ಒಂದು ಸ್ವಲ್ಪ ಮಾತಾಡಲಿಲ್ಲ. ಕಾಂಗ್ರೆಸ್ ಅಂತಲೇ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು. ಕಾಂಗ್ರೆಸ್ ಯಾವತ್ತೂ ಮಹಿಳೆ ವಿರೋಧ ಅಲ್ಲ.